ಗಿಣಿಯಂತೆ ಆ ನಗು ಚಂದ. ಸೌಭಾಗ್ಯ ಪೂಜೆ ಮನೆಯಲ್ಲಿ ಮಠಕ್ಕೆ ಊಟಕ್ಕೆ ಊಟಕ್ಕೆ ಮಠ ಹೇಳಿರೋದು. ಮಗು ಅಲ್ವನಾ ಪ್ರಣವ? ದೊಡ್ಡವರ ಮುಟ್ಟ ಶಾಕ್ ಹೊಡಿತದು. ಅಬ್ಬಿ ಆಮೇಲೆ ಒಂದ್ ವಾರಕ್ಕಾಗಷ್ಟು ಲಗೇಜ್ಗಳು ತಗೊಂಡಿದ್ದಾರೆ. ಎಷ್ಟಿರ್ಬೋದು ಏಜ್ ನಮ್ಗೆ ಗೆಸ್ಟ್ ಮಾಡಿ ನೀವು? 30 ವರ್ಷ ಗೈಸ್. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಆಫ್ಟರ್ ಲಾಂಗ್ ಟೈಮ್ ಇವತ್ತು ಏನು ಸ್ಪೆಷಾಲಿಟಿ ಅಂತಂದರೆ, ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ, ನಮ್ಮ ಅಕ್ಕ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀವಿ. ಬೆಳಗ್ಗೆ ಎದ್ದು 7 o'clock ಮನೆ ಬಿಡ್ತಿದ್ದೀವಿ. ಸೊ ಬನ್ನಿ ನೋಡೋಣ. ಸೊ ಗೈಸ್, ಇವತ್ತು ಈ ಥರ ಇದೆ ನಮ್ಮ ಔಟ್ಫಿಟ್ಟು. ನಾರ್ಮಲ್ ಸ್ಲಿಪ್ಪರು, ದಿಸ್ ಟಿ ಶರ್ಟ್ ಫಿಟ್ ಆ್ಯಂಡ್ ಫೈನ್ ಆಗಿದೆ. ಹಲೋ ಡಿಡಿ, ನಮಸ್ತೆ. ಹಾಯ್ ಗೈಸ್, ಹೌ ಆರ್ ಯು? ರೆಡಿ ಆಗಿದ್ದಾರೆ. ಅಮ್ಮ ಕೂಡ ರೆಡಿಯಾಗಿ ಕೂತ್ಬಿಟ್ಟವ್ರು ಹಿಂದೆ ನೋಡಿ. ಇಲ್ಲಿ ಬೇಗ ಬಾಪ, ಯಾವಾಗಲೂ ಬೇಗ 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 ಬೇಗ. ಸರಿ ಹೊಡ. ನಮ್ಮಮ್ಮ ಎಷ್ಟು ಲೇಟ್ ಮಾಡ್ತಾರೆ ಅಂದರೆ, ನಾವೆಲ್ಲ ರೆಡಿಯಾಗಿ ಕೂತಿದ್ದೀವಿ. ನಾನು ನಮ್ಮಪ್ಪ ನೋಡ್ರಿ ಎಷ್ಟು ಚೆನ್ನಾಗಿ. 6 ಗಂಟೆಗೆ ಸ್ಟಾರ್ಟ್ ಅಲ್ವ ನಾವು ಸತ್ಯನಾರಾಯಣ ಪೂಜೆ? 7 o'clock ಇದ್ರೂ ಕೂಡ ಎಷ್ಟು ಲೇಟ್ ಮಾಡ್ತಾರೆ ನೋಡಿ. ಗೊತ್ತಾಗತ್ತೆ ಎಲ್ಲರಿಗೂ ಯಾರು ಬೇಗ ಯಾರು ಲೇಟ್ ಮಾಡ್ತಾರೆ. ನಾನಂತೂ ಬೇಗ ಬಂದೆ ಅಷ್ಟೇ 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 ನೋಡಿ. ಒಂದು ವಾರಕ್ಕಾಗಷ್ಟು ಲಗೇಜ್ಗಳು ತಗೊಂಡಿದ್ದಾರೆ. ಒಂದು ವಾರ ಅಲ್ಲೇ ಇರ್ತೀಯಾ? 2 days ಇರ್ತೀನಿ ಗೈಸ್. ಇಷ್ಟು ವರ್ಷ ಆದ್ರೂ ನನ್ನ ಏಜ್ ಗೊತ್ತಿಲ್ಲ ನಮ್ಮ ಮನೇಲಿ. ಒಬ್ರು ನೋಡಿದ್ರೆ 26 ಅಂತಾರೆ, ಇನ್ನೊಬ್ರು ನೋಡಿದ್ರೆ ನಮ್ಮಪ್ಪ ಇನ್ನೂ ಜಾಸ್ತಿ ಹೇಳ್ತಾರೆ, ನಮ್ಮಮ್ಮ ಕಮ್ಮಿ ಹೇಳ್ತಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಬ್ರಿಗೂ ನನ್ನ ಏಜ್ ಗೊತ್ತಿಲ್ಲ. ಎಷ್ಟಿರ್ಬೋದು ಏಜ್ ನಮ್ಗೆ ಗೆಸ್ಟ್ ಮಾಡಿ ನೀವೇ? 30 ವರ್ಷ ಗೈಸ್. ಇವ್ರಿಬ್ರಿಗೂ ಗೊತ್ತಿಲ್ಲ ಏಜು. ನಾನು ಎಷ್ಟು ಏಜ್ ತರ ಕಾಣಿಸ್ತೀನಿ ಅಂದ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ಹೇಳಿ. ಇವಾಗ ಟಿಫನ್ ಮಾಡಕ್ ಬಂದಿದ್ದೀವಿ. ಸಿಕ್ಕಾಬಡೆ ಹಂಗ್ರಿ ಆಗಿರೋಕ್ಕಾಗಲ್ಲ, ಸೊ ಅದಕ್ಕೆ ಟಿಫನ್ ಮಾಡಕ್ ಬಂದಿದ್ದೀವಿ. ನಮ್ಮಮ್ಮ ನೋಡಿ ಏನು ಹೇಳ್ಕೊಡ್ತಾರೆ. ನಮ್ಮ ಅಕ್ಕ ಕೇಳಿದ್ರೆ ತಿಂದಿಲ್ಲ ಅಂತ ಹೇಳು, ಟಿಫನ್ ಮಾಡಿಲ್ಲ ಅಂತ ಹೇಳು. ಕರೆದಿದಾರಲ್ಲ ಅದಕ್ಕೆ ಬೇಡಪ್ಪ ಅಂತ ಹೇಳ್ತಾ ಇದ್ದೀನಿ. ತಿಂಡಿ ತಿಂದ್ರ ಇಲ್ಲ ನೋಡ್ರ ಗೈಸ್, ಸುಳ್ಳು ಹೇಳ್ಕೊಡ್ತಾರೆ ನಮ್ಮಮ್ಮ. ಸುಳ್ಳು ಮಾತಾಡು ಅಂತ ಹೇಳ್ಕೊಡ್ತಾರೆ ನಮ್ಮಮ್ಮ. ನಾನು ಗೈಸ್ ಮಾರ್ನಿಂಗ್ ಟಿಫನ್ಗೆ ನೋಡಿ, ಇದು ನನ್ನ ಫೇವ್ರೆಟ್ ಫುಡ್. ಇದು ಇಷ್ಟ ನನಗೆ. ಸ್ವೀಟ್ ಬನ್ ಗೈಸ್, ಇದು ತುಂಬ ಸಕ್ಕತ್ತಾಗಿದೆ ನೋಡಿ ಗೈಸ್. ಬೆಳಗ್ಗೆ ಫೋಟೋ ಸೆಷನ್ ಆಯಿತು. ಅಷ್ಟೇನಾ? ಸೂಪರ್. ಆದರೂ ಟಿಫನ್ ಮಾತ್ರ ಮಿಸ್ ಮಾಡೋಕ್ಕಾಗಲ್ಲ ಗೈಸ್. ಏನೇ ಮಿಸ್ ಮಾಡಿದ್ರು ಟಿಫನ್ ಇಲ್ಲಾಂದರೆ ಆಗಲ್ಲ. ಬೆಳಗ್ಗೆ ಫಸ್ಟು ಟಿಫನ್ ಆಗ್ಬಿಡ್ಬೇಕು. ಈಗ ಮನೆ ರೀಚ್ ಆದೋ ಮಾಡ್ಕೊಂಡು ಗೈಸ್. ಹಲೋ ರೈಸ್ ಅಂತ ಎಲ್ಲೋಗಿದ್ದೆ ಎಷ್ಟು ದಿನ? ರೂಮು ಎ ಸಿ ಇತ್ತಲ್ಲ ಬಂದಾಗ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಅಕ್ಕನ ಔಟ್ಫಿಟ್ ಸಖತ್ತಾಗಿದೆ. ಒಂದು ಲುಕ್. ಗೊಂಬೆ ಗೊಂಬೆ ದಂತದ ಬೊಂಬೆ, ಹೆಜ್ಜೆ ಇಟ್ಟರೆ ನವಿಲಂತೆ, ತುಟಿ ತೆರೆದರೆ ಗಿಣಿಯಂತೆ, ಆ ನಗು ಚಂದ, ಆ ನಡೆ ಚಂದ. ಆಮೇಲೆ ಏನು ಅಂತ ನಮ್ಮನ್ನ ಹೆಂಗಿದೆ ಔಟ್ಫಿಟ್ಟು? ಚೆನ್ನಾಗಿಲ್ಲ? ಏನು ಬೇಡ್ಕೊಂಡಿದ್ಯಾ ದೇವ್ರ ಹತ್ರ ಈ ಸರಿ? ಪೂಜೆ ಎಲ್ಲ ಮಾಡ್ತಿದ್ದೀರ? ಏಕೆ ಎಲ್ಲ ಒಳ್ಳೇದಾಗುತ್ತೆ ಅಂತ? ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಾ? ಯಾರನ್ನ? ಅಕ್ಕನ ಜೊತೆ ಮಾಡಿ ಅಂತ ಹೇಳಿದ್ರು ಎಷ್ಟೊಂದು ಜನ. ಮತ್ತೆ ನನಗೆ ಸ್ವಲ್ಪ ದಿನ ಏನು ಮಾಡೋಕ್ಕಾಗಲ್ಲ. ನಾನು ಕೆಲಸದ ಮೇಲೆ ಯೂಟ್ಯೂಬ್ ಚಾನಲ್ ಎಲ್ಲೇ ಹೊರಗಡೆ ಹೋಗ್ತೀನಿ ಕೆಲಸದ ಮೇಲೆ. ನಮ್ಮ ಅಕ್ಕಂದು ಯೂಟ್ಯೂಬ್ ಚಾನಲ್ ಗೊತ್ತಲ್ಲ ಗೈ, ಸಪೋರ್ಟ್ ಮಾಡಿ ಅಂತ ಹಾಕಿ ಮಾಡಲೇ ಇಲ್ಲ. 3 ವಿಡಿಯೋ 4 ವಿಡಿಯೋಗೆ ಸುಸ್ತಾಗ್ಬಿಟ್ಲು ನಮ್ಮ ಅಕ್ಕ. ಬೇರೆ ಕೆಲಸ ಬಂದ್ಬಿಟ್ಟಿದೆ. ದೃಷ್ಟಿ ಆಗ್ಬಿಡ್ಸಂತ. ನಂದೇ ದೃಷ್ಟಿ ಐತಿ ನೋಡಂತ. ಈ ಕೈಯಲ್ಲಿ ಎಷ್ಟು ನೆಟ್ಗೆ ಬಂತು, ಈ ಕೈಯಲ್ಲಿ ತೆಗಿತೀನಿ ತಡಿಯೋ. ಇದ್ರಲ್ಲೂ ಬಂದು ಸಂತವಿ. ವಿಷ್ಣು ಸಹಸ್ರನಾಮ ಓದೋ ಕಾರ್ಯಕ್ರಮ. ಬಾ ಕುತ್ಕೋ, ಇಲ್ಲೇ ಹೇಳೋಣ ನಾವಿಬ್ರು ಒಟ್ಟಿಗೆ ಹೇಳೋಣ. ಬಾ ಓದ್ಕೊಡೋ ನೀನು, ಓದು ನೀನು. ಏಯ್ ಬಾರ ಓದೋಣ, ಟ್ರೈ ಮಾಡುವ. ಬಾ ಇದೆ, ಎಲ್ಲರೂ ಓದ್ತಾರಲ್ಲ ಅವಾಗ ನಾವು ಓದೋಣ. ಕೊಟ್ಟಿದ್ದಾರೆ
ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂದ್ಕೊಳ್ಳಿ. ಮಸ್ತು. ಏನು ಪ್ರಣವ ಇದು? ಅವಲಕ್ಕಿ ಚೆನ್ನಾಗಿಲ್ಲ ಟೇಸ್ಟು. ಸತ್ಯನಾರಾಯಣ ಪ್ರಸಾದ ಐಕಲ್ಲ ಏನ ತಿನ್ನು. ಚೆನ್ನಾಗಿದ್ಯಾ? ಪ್ರಣವಂದು ಬೈಸೆಪ್ಸ್ ನೋಡ್ರಪ್ಪ. ವಾ ಇವನು ಇಷ್ಟಪ್ಪ ಇದೆ. ನನ್ನ ನೋಡು, ನೋಡಿಲ್ಲ ಮುಟ್ಟು ಶಾಕ್ ಹೊಡಿತದ. ಹೊಡಿತ ಶಾಕು? ಹೊಡೆದಿಲ್ವಾ? ಹಾಂ ಹೊಡೆದ? ಹೆಂಗೆ ಕಾಣಿಸ್ತಿದೆ? ಹೊಡಿತಾ? ಹೊಡಿಲಿಲ್ವಾ? ನನ್ನ ಹೆಸ್ರೇನು ಹೇಳು? ಅಭಿ. ಅಭಿ ಆಮೇಲೆ ಗೈಸ್ ಇವಾಗ ನಾವು ಶಾಕಂಬರಿ ಮಠಕ್ಕೆ ಹೋಗ್ತಾ ಇದೀವಿ. ಸೊ ಅದಕ್ಕೆ ಇದು ಔಟ್ಫಿಟ್ಟು ಹಾಕೋಬಾರ್ದಂತೆ. ಸೊ ಅದಕ್ಕೆ ಇವಾಗ ಔಟ್ಫಿಟ್ ಚೇಂಜ್ ಮಾಡಬೇಕು. ಪ್ರಣವ್ ನೀನು? ಅಪ್ಪ ಏನು ಹೇಳಿ? ನಾವು ಮಕ್ಕಳೇ ಅಲ್ವೇ? ನೋಡೋ ನನ್ನ ಮಗು ಅಲ್ವೇನಾ ಪ್ರಣವ? ಮತ್ತೆ ದೊಡ್ಡವ್ರ ಚಿಕ್ಕ ಹುಡುಗ ಕಣೋ ನಾನು. ಗೈಸ್ ಅದಕ್ಕೆ ಇವಾಗ ಪಂಚೆ ಎಲ್ಲ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಶಾಕಂಬರಿ ಮಠಕ್ಕೆ ಹೋಗೋಣ ಬನ್ನಿ. ಗೈಸ್ ಈಗ JP ನಗರಲ್ಲಿರ್ತಕ್ಕಂಥ ಶಾಕಂಬರಿ ಮಠಕ್ಕೆ ಬಂದ್ವಿ. ಇದೆಲ್ಲ ರೋಡ್ ಹೆಂಗಿದೆ ಅಂದರೆ ಇಷ್ಟಿಷ್ಟೇ ರೋಡು. ಹುಷಾರಾಗ ಒಂದು 10 ಮೇಲೆ ಹೋಗೋಕ್ಕಾಗಲ್ಲ, ಆ ಥರ ಇದೆ ರೋಡ್. ನೋಡಿರಿ ಯಾವಾಗಲೇ ಅವಲಕ್ಕಿ ತಿಂದೆ, ಅಷ್ಟು ಬೇಗ ನನಗೆ ಒಂಥರ ಆಗಲೇ ಹಸಿವು, ಹೆವಿ ಕ್ರೇವಿಂಗ್ಸು. ವರ್ಕೌಟ್ ಮಾಡಿದ್ರೆ ಹಂಗೆ ಗೈಸ್, ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಹೊಟ್ಟೆ ಸಿಗ್ತಾ ಇರ್ತದೆ. ತಿಂದಾಗಲೇ 1 ಅವರ್ ಆಗಿಲ್ಲ, ಆಗಲೇ ಹೆವಿ ಹಂಗ್ರಿ ಫೀಲ್. ಮಠದಲ್ಲಿ ನಾರ್ಮಲ್ ಅನ್ನ ಸಾಂಬಾರು ಆ ಥರ ಊಟ. ಸೊ ಬನ್ನಿ ಬ್ಯಾಟಿಂಗ್ ಮಾಡುವ. ಜನ ಕಮ್ಮಿ ಇವತ್ತು, ಇಷ್ಟೇ ಜನ. ಹಾಂ ಸಪ್ರೇಟಾ? ಐ ಥಾಟ್ ಎಲ್ಲರೂ ಜನ ಬಂದಿರ್ತಾರೆ ಅಂತ. ಇದರ ಕಣ ಇಲ್ಲೆಲ್ಲ. ಓಕೆ ಪೂಜೆ ಮನೆಯಲ್ಲಿ, ಮಠಕ್ಕೆ ಊಟಕ್ಕೆ ಅಲ್ಲ, ಊಟಕ್ಕೆ ಮಠ ಹೇಳಿರೋದು. ಇದು ದೇವರು ರಾಯರ ಮಠ. ಊಟಕ್ಕೆ ವ್ಯವಸ್ಥೆ ನೋಡಿ. ಊಟ ನಮ್ಮದು ಇವತ್ತು. ಈ ಊಟ ತಿನ್ನಬೇಕು ಅಂದರೆ ಈ ಕಾಸ್ಟ್ಯೂಮ್ ಇರಲೇಬೇಕು, ಆ ಥರ ಇಲ್ಲಿ. ಸೊ ಗೈಸ್ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಂಕಲ್ ಬರ್ಡೇ. ಅಂಕಲ್ ಯಾರು ಅಂತಂದರೆ ಇವರ ಮಾವ. ನನಗೂ ಮಾವ ಆಗ್ಬೇಕು ಕರೆಕ್ಟ್. ಅವ್ರ ಬರ್ತಡೇ ಇದೆ ಇವತ್ತು, ಸೆಲೆಬ್ರೇಷನ್ನು. ಅದಕ್ಕೋಸ್ಕರ ಕೇಕ್ ತಗೊಳ್ಳಿಕ್ಕೆ ಬಂದಿದ್ದೀವಿ ಇಲ್ಲಿ ಅಮ್ಮಾಸಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಿದು ನೋಡೋಕ್ಕೆ ಇದಿಷ್ಟ. ಇದೆಲ್ಲ ಚೆನ್ನಾಗಿರುತ್ತೆ. ನಿಂಗೆ ಯಾವ ಫ್ಲೇವರ್ ಇಷ್ಟ? ನನಗೆ ಬ್ಲ್ಯಾಕ್ ಕರೆಂಟ್ ಇಷ್ಟ. ನಿನಗೆ? ಬ್ಲ್ಯಾಕ್ ಕರೆಂಟ್. ನಮ್ಮ ಭಾವ ನೋಡಿ ಫುಲ್ ಪುರೋಹಿತಕ್ಕೆ. ನೀನೇನು ಹಿಂಗೆ ಇಲ್ಲಿ ನಾನು ಟಿ ಶರ್ಟ್ ಹಾಕಿದ್ದೀನಿ ನೋಡಿ. ಮಾಡ್ರನ್ ಏನಂತಾರೆ ಅದಕ್ಕೆ? ಮಾಡ್ರನ್ ಅರ್ಚಕರು ನಾವು. ಇನ್ನೊಬ್ರು ಇಲ್ಲಿ ಒಬ್ರು ಅರ್ಚಕರು. ಗೈಸ್ ಇದು ಯಾವ ರೋಡ್ ಗೆಸ್ ಮಾಡಿ ಗೈಸ್, ನೋಡೋಣ. ನೋಡ್ತಿರೋರು ಯಾರಾದರೂ ಗೊತ್ತಿದ್ರೆ ಈ ಲೊಕೇಶನ್ನು ಗೆಸ್ ಮಾಡಿ. ಇಲ್ಲಿ ಅಮ್ಮಾಸು, ಈ ರೋಡು ಗೊತ್ತಿರೋದು ಬೇಗ ಕಮೆಂಟ್ ಮಾಡಿ. ಈಗ ಮನೆಗೆ ಬಂದ್ವಿ, ಕೇಕ್ ಕಟ್ಟಿಂಗ್ ಆಗುತ್ತೆ. ಆಮೇಲೆ ಕಾದು ನೋಡಿ ಏನು ಪ್ರಾರ್ಥನೆ ಮಾಡ್ಕೊಂಡ್ರಿ ದೇವ್ರ ಹತ್ರ? ಪ್ರಾರ್ಥನೆ ಮಾಡ್ಕೊಂಡಿದ್ದು ಹೇಳ್ಬಾರ್ದ? ಅವಳು ಅದೇ ಡೈಲಾಗ್ ಹೊಡೆದ್ಲು, ಸಂಪ್ರೀತ ಸೇಮ್ ಡೈಲಾಗ್ ಹೊಡೆದ್ಲು ಬೆಳಗ್ಗೆ. ಹಾಂ ಅದೇ ನೀವು ಹೇಳಿದ್ರಿ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಇಬ್ರದ್ದು. ಏನಂತ? ಹಾಂ ಸೊ ಗೈಸ್ ಅಲ್ಲಿಂದ ಬಂದು ನಿದ್ದೆ ಮಾಡಿಬಿಟ್ಟಿದ್ವಿ. ಅಯ್ಯೋ ಕೂದಲು ಹಿಂಗಾಗ್ಬಿಟ್ಟಿದೆ. ಒಂದು ನ್ಯಾಪ್ ಆಯಿತು. ಸೊ ಈಗ ಎದ್ಬಿಟ್ಟು ಈಗ ಫುಲ್ ಫ್ರೆಶ್ ಅಪ್ ಆಗಿ ಸತ್ಯನಾರಾಯಣ ಪೂಜೆ ಇತ್ತಲ್ಲ, ಸೊ ಎಲ್ಲರೂ ಕತೆ ಓದ್ತಾರೆ. ಸೊ ಕತೆ ಓದ್ಬಿಟ್ಟು ಅದೇ ನಮ್ಮ ಅಂಕಲ್ ಬರ್ಡೇ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಆ ಬರ್ಡೇ ಮಾಡ್ತೀವಿ ನಾವೇ. ಆಮೇಲೆ ಸರ್ಪ್ರೈಸ್ ವಿಡಿಯೋ ಇದೆ. ಅವರೆಲ್ಲರೂ ಮಾತಾಡಿದ್ದಾರೆ, ಪ್ರತಿಯೊಬ್ಬರೂ ಮಾತು ಹೇಳಿದ್ದಾರೆ ಅಂಕಲ್ ಬಗ್ಗೆ.
ಸೊ ಅದೆಲ್ಲ ಸ್ವಲ್ಪ ಕ್ಲಿಪ್ಸ್ ತೋರಿಸ್ತೀನಿ ಬರ್ಡೇದು. ಕೇಳಿಸ್ಕೊಂಡ್ರ ಈ ಇಯರ್ ಯಾಕೆ ಅಂದರೆ ಸ್ಪೆಷಲ್ಲು ಅಂಕಲ್ಗೆ 60 ಇಯರ್ ಬರ್ಡೇ. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಾರೆ. ಡೆಕೋರೇಷನ್ ಎಲ್ಲ ಏನಿಲ್ಲ, ಬಟ್ ಎಲ್ಲರೂ ಎಲ್ಲರೂ ಗೆಟ್ ಟುಗೆದರ್ ಮಾಡ್ತಿದ್ದಾರೆ. ಏನು ಅನ್ಕೋಬೇಡಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ನಾನು. ಹಾಗಾಗಿ ಕತೆ ಸ್ಟಾರ್ಟ್ ಆಗಿದೆ, ಅದಕ್ಕೆ ಇವಾಗ ಸ್ವಲ್ಪ ಒಂಚೂರು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗುವ ಬನ್ನಿ. ಇವಾಗ ಲಾಂಚ್ ಆಗ್ತಾ ಇದೆ, ಅದಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಇದೊಂದು ಬರೀ ವಿಡಿಯೋ ಅಲ್ಲ, ಇದೊಂದು ಎಲ್ಲರ ಎಮೋಷನ್ಸ್, ಎಲ್ಲರ ಭಾವನೆಗಳ ಒಂದು ಭಾರ ಇದು. ಆ ಭಾವನೆಗಳ ಭಾರ ಇವಾಗ ಅದು ಓಪನ್ ಆಗ್ತಾ ಇದೆ ಎಲ್ರದ್ದು. ನಮ್ಮ ಮನಸ್ಸೆ ನೀವು ಓಪನಿಂಗ್ ಮಾಡಿ. ಹ್ಯಾಪಿ ಒಮ್ಮೆಗೆ ರಾತ್ರಿ ಹೊಡೆದಂಗೈತೆ. ಹೌದಾ? ಹಂಗಾರೆ ನಡಿಲ್ಲ, ನಾವೊಂಚೂರು ಸಾಲ ಗೆಲ್ಲಿಸ್ಕೊಂಡ್ ಬರುಮಾ? ಸ್ಪೀಟಲ್ 3 ಎಕ್ಕ ಬಿದ್ದಂಗಾಗದೆ. ಬಾಂಧವ್ಯ ಒಂದೇ ಟೈಮಲ್ಲಿ ನಮ್ಮ ಸಂಪ್ರೀತಾಗಿ ಚೋಟು ಇರ್ಬೇಕಾದ್ರೆ ಎಲ್ಲ ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಜಸ್ಟ್ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ. ಆಕ್ಚುಲಿ ಒಂದು ಸಿಗ್ನಲ್ ಬಂದಾಗ ನಾವು ಎದುರುಗಡೆ ಇದ್ದೀವಿ. ನಾವು ತಿರುಗಿ ನೋಡಿದ್ರೆ ಸಿಗ್ನಲ್ ದಾಟಿ ಎಲ್ಲರೂ ಆಟ ಇದ್ದಾರೆ. ಅಷ್ಟು ಆಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಮನ್ಸಾಗಿ ಆಲ್ ದ ಬೆಸ್ಟ್. ವಿಶ್ ಯು ಹ್ಯಾಪಿ 60 ಇಯರ್ಸ್ ಬರ್ತ್ಡೇ. ನಾವು ನಿಮ್ಮನ್ನು ನೋಡಿ ಒಂದು ಕೆಲವು 4 ವರ್ಷ ಆಗಿರ್ಬೋದು ನಮ್ಮ ಮಗಳನ್ನ ನಿಮ್ಮ ಮನೆಗೆ ದಾರಿ ಎತ್ಕೊಟ್ಟು. ಆದರೆ ಅವತ್ತಿಂದ ಇವತ್ತವರೆಗೂ ಅವಳ ಹೆಸರು ಹೇಳಿದ್ರೆ ಅವಳು ಏನಂತಾಳೆ ಅಂದರೆ ಅಪ್ಪ ಅಮ್ಮ ಅಂತ ಹೇಗೆ ಹೇಳ್ತಾಳೆ ಅದೇ ರೀತಿ ನಡ್ಕೊಂಡಿದ್ದೀರಾ. ಅವಳಿಗೆ ನಮ್ಮ ಮನೆಯಿಂದ ಬಿಟ್ಟು ಹೊಸ ಮನೇಲಿದ್ದೀನಿ ಅಂತ ಫೀಲಿಂಗೇ ಬಂದಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇದೇ ಪ್ರೀತಿ ವಿಶ್ವಾಸ ನಿಮಗೆ ಯಾವಾಗಲೂ ನಮ್ಮ ಮಗಳ ಮೇಲೆ ಇರಲಿ. ನೀವು ಯಾವಾಗಲೂ ಹ್ಯಾಪಿಯಾಗಿರಬೇಕು. ನೀವು ಮನಸ್ಸಲ್ಲಿ ಏನೇನು ಅಂದ್ಕೊಂಡಿದ್ದೀರಾ ವಿಶ್ ಯು ಹ್ಯಾಪಿ ಬರ್ಡೇ. ಬಾಡಿ ನೀವು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ. ಹಾಯ್ ಅಂಕಲ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಟು ಯು. ಯಾವಾಗಲೂ ಖುಷಿಯಾಗಿ ನನ್ನಗ್ತಾ ಇರಿ. ಇವಾಗ ನಿಮಗೆ 60 ವರ್ಷ ಅಂತೆ, ಆ ಥರ ಯಾವತ್ತೂ ಕಾಳಲ್ಲ ನೀವು. ಈಗಲೂ ನೀವು 20-25 ವರ್ಷ ಒಳ್ಳೆ ಥರ ಇದ್ದೀರಾ. ನನಗೆ ಎಷ್ಟು ಎನರ್ಜಿ ಇದೆಯೋ ನಿಮಗೂ ಅಷ್ಟೇ ಎನರ್ಜಿ ಇದೆ, ಇನ್ನೂ ಜಾಸ್ತಿನೇ ಇದೆ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ಸ್ಟ್ರಾಂಗ್ ನೀವು. ನನಗೆ ನೀವಂದರೆ ತುಂಬ ಇಷ್ಟ. ಆಮೇಲೆ ನಿಮ್ಮ ವಾಯ್ಸ್ ಅಂದರೆ ನನಗೆ ಸಿಕ್ಕಾಬಿಡೆ ಇಷ್ಟ. ಅದು ಯಾವಾಗ ಇಷ್ಟ ಅಂದರೆ ನಾವೆಲ್ಲ ಕೂತು ಒಂದು ಸಾಂಗ್ ಹಾಡಿದ್ರಿ. ನಾನು, ಅಪ್ಪ, ಅಮ್ಮ, ಅಕ್ಕ, ಭಾವ, ನೀವು, ಆಂಟಿ ಎಲ್ಲ ಕೂತ್ಕೊಂಡು ಒಂದು ಸಾಂಗ್ ಹಾಡಿದ್ರಿ. ಅದು ಯಾವ ಹಾಡಂದರೆ ಜೀವ ಹೂವಾಗಿದೆ ಅಂತ ಒಂದು ಸಾಂಗ್ ಹಾಡಿದ್ರಿ. ಅದರಲ್ಲಿ ಒಂದು ಚರಣ ಹೇಳ್ತೀರಾ, ಅಂದರೆ ಒಂದು ಲೈನ್ ಹೇಳ್ತೀರಾ. ಆ ಲೈನ್ ಸಿಕ್ಕಾಬಿಡೆ ಇಷ್ಟ ನನಗೆ. ಅದು ಏನಂತಂದರೆ, ಇಂದು ನಿನ್ನಾಸೆ ನನ್ನಾಸೆ ಒಂದೇ, ಬಯಕೆಯು ಒಂದೇ, ಮುರುಗಂದೇ ನಿನ್ನ ಚೆಲುವಿಂದ ನನ್ನ ಒಲವಿಂದ ನನ್ನಲ್ಲಿ ನೀ ತಂದೆ ಆನಂದ, ಈ ಸಂತೋಷ ಸೌಭಾಗ್ಯ ನಿನ್ನಿಂದ ಅಂತ ಹೇಳ್ಬೇಕಲ್ಲ. ಸಿಕ್ಕಾಪಡೆ ಅದು ನಿಂಬಾಯಿಂದ ಕೇಳೋದು ತುಂಬ ಇಷ್ಟ ನನಗೆ. ಸೊ ಇದು ಒಂದು. ಆಮೇಲೆ ಇನ್ನೂ ಹೇಳಬೇಕು ಅಂದರೆ ನಿಮ್ಮ ಬಗ್ಗೆ, ನಾನು ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತೀರಾ, ಚೆನ್ನಾಗಿ ಮಾತಾಡ್ತೀರಾ, ಆಮೇಲೆ ಚೆನ್ನಾಗಿ ನೋಡ್ಕೊತೀರಾ ಅಂತ ಹೇಳ್ಬೋದು. ಸ್ವಂತ ಮಗನ ಥರ ನೋಡ್ಕೊತೀರಾ. ಸೊ ಅದಕ್ಕೂ ನನಗೂ ತುಂಬ ಖುಷಿ. ಬರ್ತಾ ಇದ್ದೀನಿ ಅಂದರೆ ನಿಮ್ಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಖುಷಿಯಿಂದ ಬರ್ತೀನಿ ನಮ್ಮ ಮನೆಯಿಂದ. ಇಲ್ಲ ಇನ್ನೊಂದು ಹೇಳಬೇಕು ಅಂತಂದರೆ, ನೀವು ಎಲ್ರಿಗೂ ತುಂಬ ವ್ಯಾಲ್ಯೂ ಮಾಡ್ತೀರಾ. ಚಿಕ್ಕವರು ದೊಡ್ಡವರು ಅಂತ ಭೇದ ಭಾವ ಮಾಡಲ್ಲ. ಎಲ್ರೂ ಒಂದೇ ಥರ ನೋಡ್ತೀರಾ, ಎಲ್ರಿಗೂ ಅದೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀರಾ, ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀರಾ. ನನಗೂ ಅಷ್ಟೇ, ನಾನು ಏನೇ ಮಾತಾಡಿದ್ರು ಅಕಸ್ಮಾತ್ ಕೇಳಿಸ್ಕೊಂಡಿಲ್ಲ ಅಂದರೂ ಕೂಡ ಮತ್ತೆ ಏನು ಐದಲ್ಲ ಬಿ ಅಂತ ಕೇಳಿಬಿಟ್ಟು
ಅದು ನಂಗೆ ಇಷ್ಟ ಆ್ಯಕ್ಚುಲಿ. ಆಮೇಲೆ ನಮ್ಮ ಅಕ್ಕನೂ ಕೂಡ ಚೆನ್ನಾಗಿ ನೋಡ್ಕೋತೀರಾ, ಅವಳಿಗೆ ಏನೇನು ಬೇಕು ತಿಂಡಿ ಹಣ್ಣು ಹಂಪಲು ಎಲ್ಲ ತಂದ್ಕೊಡ್ತೀರಾ. ಅವಳಿಗೂ ಸಿಕ್ಕಾಪಟ್ಟೆ ಇಷ್ಟ, ಅಪ್ಪ ಅಪ್ಪ ಅಂತ ತುಂಬ ಪ್ರೀತಿ ಮಾಡ್ತಾಳೆ. ನೀವು ತುಂಬ ಚೆನ್ನಾಗಿ ನೋಡ್ಕೋತೀರಾ. ಸೊ ಅದೆಲ್ಲ ತುಂಬ ಖುಷಿ ಇದೆ. ಸೊ ನೀವು ಹಾಗೆ ಖುಷಿಯಾಗಿರಬೇಕು, ಎಲ್ಲರ ಜೊತೆನೂ ಸಂತೋಷವಾಗಿರಬೇಕು. ಎಲ್ಲರೂ ನಿಮ್ಮ ಜಾಲಿ, ಆ ಸ್ಪಿರಿಟ್, ಆ ಎನರ್ಜಿ ಯಾವತ್ತೂ ಮಿಸ್ ಆಗಬಾರ್ದು. ಅಕಸ್ಮಾತ್ ನೀವೇನಾದ್ರು ಸಣ್ಣ ಬೇಜಾರು ಕೋಪ ಬಂತು ಅಂದರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದೇ ಥರ ಖುಷಿಯಾಗಿ ಎಲ್ಲರ ಜೊತೆನೂ ಮಜಾ ಮಾಡಿಕೊಂಡು ಮಸ್ತಾಗಿರಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂಕಲ್. ಟೇಕ್ ಕೇರ್, ಬಾಯ್. ನಾವು ನಮ್ಮ ಲೈಫಿಗೆ, ನಮ್ಮ ದಿನಕ್ಕೆ ನಾವು ಎಷ್ಟು ಪರ್ಫೆಕ್ಟ್ ಆಗಿ ಎಥಿಕಲ್ ಆಗಿ ಇರ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ನಾನು ಕಲ್ತಿರೋದು ನಿಮ್ಮಿಂದ ಇದನ್ನೇ. ಜಾಸ್ತಿ ತಿನ್ಸ್ಬೇಡ್ರಿ ಇವತ್ತೆಲ್ಲ. ವಿಡಿಯೋ ಇವ್ರು ಮಾಡ್ತಾ ಇರೋದು. ಇಲ್ಲಿ ನೋಡಿ ಒಂದ್ ಫೋಟೋ. ಸೊ ಗೈಸ್, ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಅಂತಂದರೆ ರಜತಾದ್ರಿಗೆ. ಸೊ ಅಲ್ಲೇ ಫ್ಯಾಮಿಲಿ ಗೆಟ್ ಟುಗೆದರ್ ಡಿನ್ನರು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ. ಯಾವುದೋ ಫಸ್ಟ್ ಟೈಮ್ ಆರ್ಡ್ರ್ ಮಾಡ್ಕೊಂಡೆ. ಈ ಜ್ಯೂಸ್ ಬಂದ್ಬಿಟ್ಟು ಯಾವುದೋ ಪೊಮಗ್ರೆನೇಟ್ ಜ್ಯೂಸು. ಟೇಸ್ಟ್ ಹೆಂಗಿದೆ ಅಂದರೆ ಡಬ್ಬ ಥರ ಇದೆ. 2 1 ಬೈಟು ಇವಳಿಗೆ ಬೇಕು ಅಂತ ತಗೊಂಡ್ಲು. ಹಾಂ, ಡಬ್ಬ ಥರ. ಯಾರು ಆರ್ಡ್ರ್ ಮಾಡ್ಕೊಬೇಡಿ ಪೊಮಗ್ರೆನೇಟ್, ಬರೀ ಹಣ್ಣು ತಿನ್ನಿ. ಯಾರು ತೊಗೊಂಬಿಡಿ ಪೊಮಗ್ರೆನೇಟು. ನಾನಂತೂ ಕುಡಿಯಲ್ಲ ಇನ್ಮೇಲೆ, ಇದು ಲೈಫ್ ಲಾಂಗ್. ಯಾಕೆ ಕುಡಿಯಕ್ಕೆ ಕಾಯ್ತಾ ಇಲ್ಲ. ಇದು ಜ್ಯೂಸೇ ಚಂದ. ಯಾಕೋ ಹುಳಿ ಎಷ್ಟು ಹುಳಿದೆ ಗೊತ್ತಾ. ಇವಾಗ ಹೋಟ್ಲಿಂದ ಮನೆಗೆ ಬಂದ್ವಿ, ಮನೆ ರೀಚ್ ಆದ್ವಿ. ಸೊ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್. ಅದಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಥ್ಯಾಂಕ್ ಯು, ಬಾಯ್.